ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗು ಆಫ್ಲೈನ್ ಸೀರೀಸು. ಇದು ನಾನು 50 ರುಪೀಸ್ ಕೊಟ್ಟು ತೊಗೊಂಡೆ. ಇದು ರಂಗೋಲಿ, ಇದು ಸ್ಟಿಕ್ಕರ್ ಥರನೂ ಅಂಟಿಸ್ಬೋದು, ಇಲ್ಲ ಹಾಗೇನೂ ಡೆಕೋರೇಷನ್ ಥರ ಜೋಡಿಸ್ಬಿಟ್ಟು ಫ್ಲವರು ದೀಪ ಎಲ್ಲ ಇಡ್ಬೋದು. ನೆಕ್ಸ್ಟು ನಾನು ಕುಂಕುಮ ಭರಣಿ ತೊಗೊಂಡೆ. ಅದು ಒಂದು ದೊಡ್ಡದು ಮತ್ತು ಒಂದು ಚಿಕ್ಕದು. ಇದು ಹೆವಿ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ. ನಾನು ರೇಟ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಇದೆಲ್ಲ ನಮ್ಮ ಮಂಡ್ಯಪೇಟೆಯಲ್ಲೇ ತೊಗೊಂಡಿದ್ದು. ನೆಕ್ಸ್ಟು ನಾನು ಬಾಳೆ ದಿಂಡು ಇಡೋಕ್ಕೆ ಅಂತ ನಾನು ಮೀಶೋದಲ್ಲಿ ತರಿಸಿದ್ದೆ. ಅದು ತುಂಬ ತೆಳುವಾಯಿತು, ಕೈಯಲ್ಲಿ ಹಿಂಗೆ ಅಂದ ತಕ್ಷಣ ಕಟ್ಟಾಗ್ತಾಯಿತ್ತು. ಸೊ ನಾನು ಅದನ್ನು ರಿಟರ್ನ್ ಮಾಡಿದ್ದೆ. ಅದನ್ನು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಇದು ನಮ್ಮ ಮಂಡ್ಯದಲ್ಲೇ ತೊಗೊಂಡಿದ್ದು, ಮಂಡ್ಯ ಪೇಟೆ ಬೀದಿಯಲ್ಲಿ. ಇದು ಸರಳಲ್ಲಿ ಮಾಡಿರೋದು, ತುಂಬ ಕ್ವಾಲಿಟಿಯಾಗೂ ಇದೆ, ಹೆವಿಯಾಗಿದೆ, ಚೆನ್ನಾಗಿದೆ. ಸೊ ಇದನ್ನು ಒಂದು ತೊಗೊಂಡೆ. ಇದು ಬರೀ 150 ಅಷ್ಟೇ. ಇದು ಲಕ್ಷ್ಮಿ ನಮ್ಮ ಕೈಯಲ್ಲಿ ಮುಚ್ಕೊಳ್ಳೋ ಥರ ಯಾವುದೇ ಐಡಲ್ ತೊಗೊಂಡ್ರು ಅದನ್ನು ನಾವು ಮನೇಲಿ ಇಟ್ಕೊಳ್ಬೋದು, ಯಾವುದೇ ರೀತಿ ನೈವೇದ್ಯ ಮಾಡಿದೆ ಅಂತ ಸುಮಾರು ಜನ ಹೇಳಿದರು. ಸೊ ನಾನು ಇದು ತೊಗೊಂಡೆ. ಇದು ಬರೀ 150 ಅಷ್ಟೇ. ಇದು ಮಂಡ್ಯದಲ್ಲೇ ತೊಗೊಂಡಿದ್ದು. ನೆಕ್ಸ್ಟ್ ಇದನ್ನು ಹಿಂಗೆ ಕೈ ಒಳಗಡೆ ಹಿಂಗೆ ಲಾಕ್ ಆದರೆ ಕಾಣಿಸ್ತಾ ಇದ್ರೆ ದೇವರು, ಅದಕ್ಕೆ ನೈವೇದ್ಯ ಮಾಡುವಂಥ ಪರ್ಪಸ್ ಇರಲ್ಲ ಅಂತ ತೊಗೊಂಡಿದ್ದು ಅಷ್ಟೇ. ದೊಡ್ಡದೆಲ್ಲ ತೊಗೊಂಡ್ರೆ ಅದಕ್ಕೆ ನೈವೇದ್ಯ ಎಲ್ಲ ಮಾಡಬೇಕಾಗತ್ತೆ ಅಂತ. ಇದು ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಇದು ಲಕ್ಷ್ಮಿ ಇಡೋಕ್ಕೋಸ್ಕರನೇ ಇದು ಬಟ್ಲು ತೊಗೊಂಡಿದ್ದು ನಾನು. ನೆಕ್ಸ್ಟು ಈ ಬ್ಲ್ಯಾಕ್ ರಿಬ್ಬನ್ನು ನಾನು ಲಕ್ಷ್ಮಿಗೆ ಸೀರೆ ಉಡಿಸುವಾಗ ಕೆಲವರು ಸುತ್ತಲಿ ದಾರ ಎಲ್ಲ ಯೂಸ್ ಮಾಡ್ತಾರಲ್ಲ, ನಾನು ಸುತ್ತಲಿ ದಾರ ಯೂಸ್ ಮಾಡಲ್ಲ. ಈ ಥರ ಹೊಸ ರಿಬ್ಬನ್ ತೊಗೊಬಂದು ಯೂಸ್ ಮಾಡ್ತೀನಿ. ನೆಕ್ಸ್ಟು ಕಳಸಕ್ಕೆ ಹಾಕೋವಂಥ ಸಾಮಾನುಗಳು ಏನೇನು ಬೇಕು ಅದನ್ನೇ ಎಲ್ಲ ಹೊಸದೇ ತರಬೇಕು ಪ್ರತಿ ವರ್ಷ. ಇದು ಲಾವಾಂಚ ಬೀರು, ಮತ್ತು ಇದು ನೆಕ್ಸ್ಟು ಬಟ್ಲು ಅಡಿಕೆ. ಈ ಬಟ್ಲು ಅಡಿಕೆನ ಒಂದು 200 ಗ್ರಾಮ್ಸ್ ತೊಗೊಬಂದಿದ್ದೀನಿ. ನೆಕ್ಸ್ಟು ಇದು ಜವಾದು ಪೌಡರ್ ಅಂತ. ಈ ಪೌಡರ್ನ ಲಕ್ಷ್ಮಿಗೆ ಹಾಕಿದ್ರೆ ಸ್ಮೆಲ್ಗೆ ಲಕ್ಷ್ಮಿ ಬರ್ತಾಳೆ ಅಂತ ಒಂದು ಇದಿದೆ. ನೆಕ್ಸ್ಟು ಇದು ಕಮಲದ ಬೀಜ. ಇದು ಗೋಮಟಿ ಚಕ್ರ ಅಂತ. ಎಲ್ಲ ಗ್ರಂಥಿಗೆ ಅಂಗಡಿಲಿ ಕೇಳಿದ್ರು ಕೊಡ್ತಾರೆ, ಈ ಆಲ್ಮೋಸ್ಟ್ ಕಳಸಕ್ಕೆ ಸಾಮಾನು ಕೊಡಿ ಅಂದರೆ. ಇದು ಲಕ್ಷ್ಮಿ ಕವಡೆ. ನಾರ್ಮಲ್ ಕವಡೆಗೂ ಈ ಕವಡೆಗೂ ಏನು ವ್ಯತ್ಯಾಸ ಅಂದರೆ ಇದ್ರ ಮೇಲ್ಗಡೆ ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ, ನಾರ್ಮಲ್ ಕವಡೆ ವೈಟ್ ಇರುತ್ತೆ. ಇದು ಗುಲ್ಗಂಜಿ, ಎಲ್ಲರೂ ನೋಡೇ ಇರ್ತೀರ. ಈ ಗುಲ್ಗಂಜಿ ತೊಗೊಂಡ್ವಿ. ನೆಕ್ಸ್ಟು ಇದು ಪೂರ್ಣ ಫಲ ಅಡಿಕೆ ಅಂತ ಹೇಳ್ತಾರೆ, ಕೆಲವೊಬ್ಬರು ಶ್ರೀಫಲ ಅಂತಾರೆ, ಅಥವಾ ಚಿಕ್ಕ ತೆಂಗಿನಕಾಯಿ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟು ತೊಗೊಂಡಿದ್ದು ಅರ್ಶಿಣದ ಕೊನೆ. ಈ ಥರ 3 ಕಡೆ ಇರುವಂಥ ಅರ್ಶಿಣದ ಕೊನೆ ತೊಗೋಬೇಕು ಅಂತ ಹೇಳ್ತಾರೆ. ಸೊ ಅದು 3 ಕಡೆ ಇರುವಂಥದ್ದು ಅರ್ಶಿಣದ ಕೊನೆ ತೊಗೊಂಡೆ. ನೆಕ್ಸ್ಟು ಬ್ಲೌಸ್ ಪೀಸು. ಮಡ್ಲಕ್ಕಿ ಕೊಡೋಕ್ಕೆ ದೇವರಿಗೆ ಗ್ರೀನ್ ಕಲರ್ ಬ್ಲೌಸ್ ಪೀಸ್ ಕೊಡಬೇಕು ಅಂತ ಹೇಳ್ತಾರೆ. ಸೊ ಗ್ರೀನ್ ಕಲರ್ ಬ್ಲೌಸ್ ಪೀಸು. ನೆಕ್ಸ್ಟು ಇದೊಂದು ಪ್ಲೇಟು. ಇದು ಯಾಕೋ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದು 50 ರುಪೀಸ್ ಅಷ್ಟೇ ಅನಿಸುತ್ತೆ, ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಇದೇನು ಪರ್ಪಸ್ ಏನೂ ಇಲ್ಲ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ನಾನು ಆಫ್ಲೈನ್ ಸೀರೀಸಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಮ್ಮ ಮಂಡ್ಯದಲ್ಲಿ ಪೇಟೆ ಬೀದಿಲಿ ತೊಗೊಂಡಿದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.